ಆ್ಯಕ್ಚುಲಿ ನೀರು ಹಾಕ್ದೇ ಇರೋಂಗೆ ಬೇಯಿಸ್ತವ್ರೆ. ಇದಕ್ಕೆ ನೀರು ಬೇಕಾಗಿಲ್ಲ ಅಣ್ಣ? ನೀರು ಹಾಕದೇ ಇರೋಂಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಹಾಂ, ಫ್ರೈ ಆಗುತ್ತೆ. ಹಾಂ ಹಾಂ. ಮತ್ತು ನಾವು ನೀರು ಹಾಕಿದ್ರೆ ಸಾಂಬಾರು. ಓಕೆ ಓಕೆ. ಈಗ ನಾವು ಮಾಡ್ತಿರೋ ಸಾಂಬಾರ ನೀನು ರೋಸ್ಟ್ ಥರ? ಕೋಳಿ ಸಾಂಬಾರು ನಾವು ಮಾಡೋದು. ಓಕೆ ಓಕೆ. ಕಣಪ್ಪ ಹೋಗ್ಲಿ, ಕ್ಯಾಂಪಿಂಗ್ ಬಗ್ಗೆ ಏನು ಅನಿಸ್ತಿದೆ? ನಾನು ಕ್ಯಾಂಪಿಂಗ್ ಬಗ್ಗೆ ಹ್ಞೂ ಫಸ್ಟ್ ಟೈಮ್ ಈ ಥರ ಹೊರ ಬಂದೀವಿ. ಹ್ಞೂ ಈ ಥರ ಇರೋದು ಫಸ್ಟ್ ಟೈಮ್. ಹ್ಞೂ ಇವತ್ತು ಹೆಂಗೆ ಕಳ್ತೀವಂತ ದೇವ್ರಿಗೆ ಗೊತ್ತು. ಹ್ಞೂ ಆದ್ರೆ ಚಿಕನ್ ರೆಡಿ ಹಾಕೊಂಡೈತಿ, ಹ್ಞೂ ಉಂಡು ಮಜ್ಜಾ ಮಾಡೋದು ಗೈಸ್. ಹ್ಞೂ ಅಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಹ್ಞೂ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಣಿದು ಬರ್ಬೇಕು. ಹ್ಞೂ ಹಂಗೆ ಖುಷಿ ಮಾಡಿಕೊಂಡು ಹ್ಞೂ ಮನೆಗೆ ಹೋಗ್ಬಿಡೋದು ಮುಂಜಾನೆ ಹ್ಞೂ. ಅಷ್ಟೇ ಗೈಸ್. ಈಗ ಚಳಿ ಆಗತ್ತಲ್ಲ, ಅವಾಗ ಏನು ಮಾಡ್ತೀಯ? ಇಲ್ಲಿ ಹ್ಞೂ ಸ್ವೆಟ್ರ್. ಹಾಂ. ಮ್ಯಾರಿನೇಷನ್ ಮಾಡ್ತಾ ಇದೀವಿ ಗೈಸ್ ಇವಾಗ. ಖಡಕ್ ಖಾರ ಹಾಕಬೇಕು ಗೈಸ್, ನಾಟಿ ಕೋಳಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾಟಿ ಕೋಳಿ ಸಾಂಬಾರು ಮಾಡೋದು ಸಿಂಪಲ್ ರೆಸಿಪಿ ಗೈಸ್. ಮೇನ್ ಬೇಕಾಗಿರೋದು ಖಾರ, ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳು, ಉಪ್ಪು ಕರೆಕ್ಟಾಗಿದ್ದರೆ ಸಾಂಬಾರು ಮಾತ್ರ ಅಲ್ಟಿ ಆಗಿಬಿಡೋದು. ನಾವಿಲ್ಲಿ ಕಲ್ಲುಪ್ಪು ಬಳಸ್ತಾಯಿದ್ದೀವಿ, ಪೌಡ್ರ್ ಉಪ್ಪು ಬೇಡ. ಕೊಬ್ಬರಿ ನೋಡ್ರಿ ಎಷ್ಟು ಹಾಕ್ಬೇಕಷ್ಟು. ಆ ಡಬ್ಬ್ಯಾಗ ಏನೈತೆ ವಾಲಿ ನೋಡು, ಬಿಳಿ ಡಬ್ಬ್ಯಾಗ, ಬಿಳಿ ಡಬ್ಬೆ. ಹ್ಞೂ ಇಲ್ಲಿ 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 ಅಪ್ಪನ ಕೈ ಆಗೈತೆ. ಇದರಲ್ಲಿದೆ ಗೈಸ್ ಮೇನ್ ಮಸಾಲ ಐಟಮ್. ಓಕೆ, ಅರಿಶಿನ ಪುಡಿ, ಮೆಣಸು, ಲವಂಗ ಎಲ್ಲ ಮಿಕ್ಸ್ ಮಾಡಿ ಮಸಾಲ ಮಾಡಿರೋದು ಗೈಸ್ ಅದು. ಅದನ್ನು ಹಾಕ್ತಾಯಿದ್ದೀವಿ ಇವಾಗ. ಆಮ್ಲೆಟ್ ಮನುಷ್ಯ ಆಮ್ಲೆಟ್ ಮಾಡ್ತವನೆ, ಮಿಕ್ಸ್ ಮಾಡ್ತವನೆ ಎಲ್ಲ ಖಾರ ಉಪ್ಪು ಎಲ್ಲ ಹಾಕ್ಬಿಟ್ಟು. ಹೇಳು ಗೈಸ್. ನಾನು ಹೆಂಗೆ ಒಂದು ಮಾಡಿ ಎಸ್ಕೊಂಡ್ಬಿಡ್ತೀನಿ ಗೈಸ್. ಫುಲ್ ಬೆಂಕಿ ಹಾಕ್ಬಿಟ್ಟವ್ರೆ, ಅದು ಆರಬಾರ್ದು ಅಂದ್ಬಿಟ್ಟು ಕಟ್ಗೆ ಹಾಕ್ತವ್ರೆ ಮುರಿದು ಮುರಿದು. ದೊಡ್ಡದು ಹಾಕ್ಬಿಡು. ಇಲ್ಲಿ ಮಿಕ್ಸಿಂಗ್ ನಡೀತಾ ಇದೆ. ಗೈಸ್, ನಮ್ಮ ಅಣ್ಣ ಫಸ್ಟ್ ಟೈಮ್ ಕಾಂಡ ಉಣಕ್ಕಂತ ನಮಗೆ ತತ್ತಿ ಕೊಡ್ತಾ ಇದ್ದಾನೆ. ಹೌದಾ ಗೈಸ್? ಅವ್ನು ಯಾವಾಗಲೂ ಬರೀ ಎಗ್ ತಿಂತಿದ್ದ. ನೋಡು, ಇವತ್ತು ಆ್ಯಕ್ಚುಲಿ ನಾನ್ ವೆಜ್ ತಿನ್ಬೇಕು ಅಂತ ಟ್ರೈ ಮಾಡ್ತಾನಂತೆ. ಲೆಟ್ಸ್ ಸಿ ಗೈಸ್. ಎಣ್ಣೆ ಹಾಕವ್ರೆ ಪಾತ್ರೆಗೆ. ತಡ್ರಿ. ಸೊ ಗೈಸ್, ನಮ್ಮ ಅಣ್ಣ ಯಾವಾಗಲೂ ಬ್ಯುಸಿ ಇರ್ತಾರೆ. ಸೊ ಯಾವಾಗ ಅಡುಗೆ ಕಲ್ತರು ಅಂತ ಕೇಳೋಣ ಬನ್ನಿ. ಸೊ ನಾನಂತೂ ಕಲ್ತಿಲ್ಲ ಗೈಸ್ ಲೈಫಲ್ಲಿ ಅಡುಗೆ, ಬಟ್ ನಮ್ಮ ಅಣ್ಣ ಸಖತ್ತಾಗಿ ಅಡುಗೆ ಮಾಡ್ತಾರಂತ ಗೊತ್ತು. ಅದರಲ್ಲೂ ನಾನ್ ವೆಜ್ ಅಂದರೆ ನಂಬರ್ 1 ಮಾಡ್ತಾರೆ ಗೈಸ್ ಅವರು. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಅವಾಗ ಚಿಕ್ಕ ವಯಸ್ಸಿದ್ದಾಗ. ಹಾಂ, ಅವಾಗ ಅಡುಗೆ ಮಾಡ್ತಿದ್ವಿ ಅಲ್ಲೇ ನಾವು. ಇನ್ನು ಚಿಕ್ಕ ವಯಸ್ಸಿದ್ದಾಗಲೇ ಕಲ್ತ್ಬಿಟ್ರಿ ಯಾವಾಗಲೇ? ಹ್ಞೂ ಹ್ಞೂ, ಆವಾಗಲೇ ಅಡುಗೆ ಮಾಡ್ತಿದ್ವಿ. ಅವಾಗ ಅದ ನೆನಪಿಗಿರೋದು. ಹಾಂ, ಮನೆಯಲ್ಲಿ ಒಬ್ಬರೇ ಇರ್ತಿದ್ದೀರಿ ಅನ್ಸುತ್ತಲ್ಲ ಅವಾಗ ಎಲ್ಲ? ಈಗ ಭಾಳ ದಿನ ಆಗೈತಿ ಮಾಡಿಲ್ಲ ಅಡುಗೆ. ಹಾಂ, ಈಗ ಮಾಡಿ ನೋಡೋಣ. ಇಲ್ಲಿ ಈಗ ಹೊಟ್ಟೆ ಹಸ್ಕೊಂಬಿಟ್ಟಿದೆ ಗೈಸ್. ಕಾಡಲ್ಲಿ ಏನು ಮಾಡ್ಕೊಂಡು ತಿಂದರೂ ಉಪ್ಪು ಖಾರ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀವಿ. ಸೊ ಲೆಟ್ಸ್ ಸಿ. ಎಣ್ಣೆ ಕಾಯ್ತಾ ಇದೆ ಗೈಸ್ ಕೊತ ಕೊತ. ಆ್ಯಂಡ್ ಟೆಸ್ಟ್ ಮಾಡೋಕ್ಕೆ ಒಂದು ಪೀಸ್ ಹಾಕವ್ರೆ. ಆ್ಯಂಡ್ ಇವಾಗ ಅದು ಮ್ಯಾರಿನೇಟ್ ಆಗಿರೋ ಚಿಕನ್ನ ಎಲ್ಲ ಮಸಾಲೆ ಹಾಕಿರೋದನ್ನ ಎಣ್ಣೆ ಜೊತೆಗೆ ಒಳಗಡೆ ಹಾಕಿದ್ದಾರೆ. ಇವಾಗ ಮಿಕ್ಸಿಂಗ್ ನಡೀತಾ ಇದೆ ಗೈಸ್. ಇಲ್ಲಿ ನಮ್ಮ ಕಡೆ ಮೊಟ್ಟೆ ಹಾಕೋದು, ಅವನು ಆ ಕಡೆ ಅಲ್ಲಿ. ಗ್ಯಾಸ್ ಆನ್ ಆಗಿತ್ತೇನಾ? ಚುರ್ರ ಅನ್ಲೇ ಇಲ್ಲ ಅದು. ಎಣ್ಣೆ ಹಾಕ್ಬಿಡಿದಲ್ಲ ಫುಲ್. ಹ್ಞೂ, ಜಾಸ್ತಿ ಮಾಡಿ ಇದು ಮಾಡೋದು, ರೈಸ್ ಮಾಡು. ಏಯ್, ಚಳಿ ಆಗ್ತಿಲ್ವ ನನಗೆ? ಶರ್ಟ್ ಬಿಚ್ಚವನೆ ನೋಡಿ ಗೈಸ್. ಹಾಂ ಹಾಂ ಹಾಂ, ಆಮ್ಲೆಟ್ ಸ್ಮೆಲ್ ಬರ್ತಿದೆ ಗೈಸ್ ಒಂದು. ಫುಲ್ ರೆಡಿ ಮೊಟ್ಟೆ.
ಆ್ಯಕ್ಚುಲಿ ನೀರು ಹಾಕ್ದೇ ಇರೋಂಗೆ ಬೇಯಿಸ್ತವ್ರೆ. ಇದಕ್ಕೆ ನೀರು ಬೇಕಲ್ಲ ಅಣ್ಣ? ನೀರು ಹಾಕದೇ ಇರೋಂಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಹಾಂ ಫ್ರೈ ಆಗುತ್ತೆ. ಹಾಂ ಹಾಂ. ಮತ್ತು ನಾವು ನೀರು ಹಾಕಿದ್ರೆ ಸಾಂಬಾರು. ಓಕೆ ಓಕೆ. ಈಗ ನಾವು ಮಾಡ್ತಿರೋ ಸಾಂಬಾರ ನೀನು ರೋಸ್ಟ್ ಥರ? ಕೋಳಿ ಸಾಂಬಾರು ನಾವು ಮಾಡೋದು. ಓಕೆ ಓಕೆ. ಈ ಥರ ಬೇಯಿಸಿ ಆಮೇಲೆ ಚೆನ್ನಾಗಿ ಬೇಯ್ದಿಂದ ನೀರು ಹಾಕಿದ್ರೆ ಒಳ್ಳೆ ಫ್ಲೇವರ್ಡ್ ಚಿಕನ್ ರೆಡಿ ಆಗುತ್ತೆ. ಚಿಕನ್ ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾವು ರೊಟ್ಟಿ ತೊಗೊಂಬಂದಿದ್ವಿ, ಖಡಕ್ ರೊಟ್ಟಿ. ನಾಟಿ ಕೋಳಿ ಸಾರು ಬೇಕಂದರೆ ಹಾಂ, ಈ ಥರ ಬೇಯಿಸಿ ಆಮೇಲೆ ನೀರು ಇದು ಕಂಪ್ಲೀಟ್ ಎಣ್ಣೆಯಲ್ಲಿ ಬೇಯ್ತಿರೋದು ಇದು. ಅದೇ ನೀರು ಥರ ಬಂದೈತಲ್ಲ, ಏನು ಅದು ನೀರು ಬಿಟ್ಟಿರೋದು ಅದು ಚಿಕನ್? ಓಕೆ ಓಕೆ. ಬಿಟ್ಟರೆ ಅದು ಈ ಥರ. ಸೊ ಚಿಕನ್ನು ನೀರು ಬಿಡುತ್ತೆ ಗೈಸ್ ಆ್ಯಕ್ಚುಲಿ ಬೇಯಿಸಿದ ಮೇಲೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ಗೈಸ್ ನಮ್ಮ ಅಣ್ಣ ಮಾಡಿರೋದು ತಿಂತಾ ಇರೋದು ಕೈಯಾರೆ. ಯಾಕಂದರೆ ನಮ್ಮದು ಒಂದು ತುಂಬು ಕುಟುಂಬ. ನಮ್ಮ ಮನೇಲಿ ಯಾವಾಗಲೂ ಹೆಣ್ಮಕ್ಳು ಇರ್ತಾರೆ. ಸೊ ಗಂಡು ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಆಪ್ಷನ್ನೇ ಇಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ. ಹಂಗಾಗಿ ಸೊ ನನಗೆ ಅದು ಭಾಗ್ಯನೇ ಸಿಕ್ಕಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಐ ಆಮ್ ಲಕ್ಕಿ ನಮ್ಮ ಬ್ರದರ್ ಕೈಯಿಂದ ಅಡುಗೆ ಮಾಡಿಸ್ಕೊಂಡು ತಿಂತಾ ಇರೋದು. ಮೊದಲು ಎಣ್ಣೆಗೆ ಈ ಥರ ಚೆನ್ನಾಗಿ ಬೇಯಬೇಕು. ಹಾಂ ಹಾಂ. ನೋಡಿ ಗೈಸ್ ಹೆಂಗೆ ಕೊತ ಕೊತ ಒಳ್ಳೆ ಚೆನ್ನಾಗಿರುತ್ತೆ. ಆಮ್ಲೆಟ್ ರೆಡಿ ಆಯ್ತಾ? ವಾಹ್, ಸಖತ್ತಾಗಿ ಮಾಡೋನು ಯಾಕೆ ಇವನು. ಟೇಸ್ಟ್ ನೋಡು ಅಲ್ಲಿ ಮೈಕಿಸ್. ಚೆನ್ನಾಗೈತಾ? ನೀನೇ ಫಸ್ಟ್ ಟೈಮಾ? ಎಲ್ರಿಗೂ ಫಸ್ಟ್ ಟೈಮ್. ಈಗ ಸ್ವಲ್ಪ ನೀರು ಹಾಕ್ತಾ ಇದೀವಿ. ನೀರು ಹಾಕ್ಬೇಕು. ಈಗ ಸಾಂಬಾರು ಹಾಕ್ಬೇಕಂದ್ರೆ ನೀರು ಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ದಿರೋದ್ರಿಂದ ಇದು ನೀರು ಕೂಡ ಒಂಥರ ಸೂಪ್ ಥರ ಇರುತ್ತೆ ಗೈಸ್ ಸಾಂಬಾರು. ಇಲ್ಲ ಇಲ್ಲ ತಿನ್ರಿ. ಇಲ್ಲೇ ಒಂದು ಸಂಭ್ರಮ ಆಗ್ತಿದೆ ಗೈಸ್ ನಮ್ಮದು. ಆ್ಯಂಡ್ ಆ್ಯಕ್ಚುಲಿ ನಾವು ಹೇಳಿದ್ನಲ್ಲ ಗೈಸ್, ತುಂಬ ವೈಲ್ಡ್ ಪ್ಲೇಸಲ್ಲಿ ಇದ್ದೀವಿ. ನಮ್ಗೆ ಹಂಗೆ ಅನಿಸ್ತಾನೆ ಇಲ್ಲ ವೈಲ್ಡ್ ಪ್ಲೇಸಲ್ಲಿ ಇದ್ದೀವಿ ನಾವು ಅಂತ. ಈ ಕಡೆ ನೋಡಿ ಕಂಪ್ಲೀಟ್ ಡಾರ್ಕ್ 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 ಗೈಸ್. ಅಲ್ಲ ಹಾಕೋದು ಮರ್ತ್ಬಿಟ್ಟಿದ್ವಿ, ತಂದಿದ್ದೀವಿ. ಸೊ ಇವಾಗ ಹಾಕ್ತೀವಿ. ಆ್ಯಕ್ಚುಲಿ ಅದು ಫ್ಲೇವರ್ ಬರಬೇಕು ಅಂದರೆ ಎಲ್ಲನೂ ಹಾಕ್ಬೇಕು ಗೈಸ್, ಸಾಂಬಾರು ಪದಾರ್ಥಗಳನ್ನ. ಗೈಸ್ ಇವಾಗ ಆಲ್ರೆಡಿ ಕೊತ ಕೊತ ಕುದೀತಿದೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ ಇವಾಗ. ಆಲ್ರೆಡಿ ಬೇಜಾನು ಉದುರಿಸಿದ್ವಿ. ಸೊ ಆ ಕುದಿಯೋದ್ರ ಜೊತೆ ಆ ಫ್ಲೇವರ್ ಮಿಕ್ಸ್ ಆಗುತ್ತೆ ಗೈಸ್, ಆ ಕೊತ್ತಂಬರಿದು. ಹೆಂಗೆ ಕುದೀತೈತೆ ಅಂತ ತೋರಿಸ್ತೀನಿ ನೋಡಿ. ಎರಡು ಮೈಕ್ ಅದ್ರ ಸೌಂಡ್ ಬಾರಿ ಕೇಳಿಸ್ತೋಕ. ಸುತ್ತಾ ಇದ್ದೀನಿ ಗೈಸ್, ಬಿಸಿ ಬಿಸಿಯಾಗಿ ಬರ್ತಾಯಿದೆ. ಇನ್ನೊಂದು ಚೂರು ಗೈಸ್, ಇವಾಗ ಇಬ್ನಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಟೈಮ್ ಆದಮೇಲೆ ಆ್ಯಕ್ಚುಲಿ ಸೊ ಮಾರ್ನಿಂಗ್ ನೀವು ನೋಡಬೇಕು, ಹೆವಿ ಚಳಿ ಹೊಡೆಯುತ್ತೆ. ಮೊದಲೇ ವಿಂಟರ್ ಸೀಸನ್ ಇದು. ಸೊ ಇಲ್ಲಿ ಕೆಂಡ ಇದೆ. ಸೊ ಹಂಗಾಗಿ ಇನ್ ಕೇಸ್ ನಮಗೇನಾದ್ರು ಚಳಿ ಆದರೆ ಇಲ್ಲಿ ಬಂದುಬಿಟ್ಟು ಬಿಸಿ ಚಳಿ ಕಾಯಿಸ್ಕೋತೀವಿ ಗೈಸ್, ಬಿಸಿ ಮಾಡ್ಕೋತೀವಿ. ಆ್ಯಂಡ್ ನೋಡಿ ಇಲ್ಲಿ ನಮ್ಮ ಹುಡುಗರು ಚಿಲ್ ಮಾಡ್ತವ್ರೆ. ಆ್ಯಕ್ಚುಲಿ ಇವರು ಮನೇಲಿದ್ರೆ ಇಷ್ಟೊತ್ತಿಗೆ ಮಲ್ಕೊಂಬಿಡ್ತಾರೆ ಗೈಸ್. ಬಟ್ ನೋಡಿ ಇಲ್ಲಿರೋದಕ್ಕೆ ಇನ್ನೂ ಎದ್ಬಿಟ್ಟು ಚಿಲ್ ಮಾಡ್ತವ್ರೆ ಗೈಸ್. ಆಲ್ಮೋಸ್ಟ್ ಚಿಕನ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ತವನೆ ನಮ್ಮ ವಾಲಿ. ಒಳ್ಳೆ ಪೀಸ್ ಹುಡ್ಕೊಡ್ರಿ ಅವನಿಗೆ, ಕೊಬ್ಬಿರೋದು ತೊಡೆ ಮಾಂಸ ಬೇಕೇನಾ? ತೊಡೆ ಮಾಂಸ ಆಮೇಲೆ ಊಟ ಮಾಡಿದ್ನಿ, ಈಗ ಅಷ್ಟೇ ಟೇಸ್ಟ್ಗ ನನ್ನ ಬಾಯಿಲೆ ನೀರು ಬರ್ತಿದೆ ಗೈಸ್. ಓಕೆ, ಬಿಸಿ ಇರುತ್ತೆ, ಆರಿಸ್ಕೊಂಡು ತಿನ್ನು. ಕಚ್ಕೊಂಡ ಗೈಸ್. ಫುಲ್ ಬೈಟ್ ತಗೊಳ್ಳೋ, ನಾಯಿ ಕಚ್ಚಿದಂಗೆ ಒಂಚೂರ ತಿಂತೀವಿ. ಇನ್ನೂ ಕುದ್ದಿಲ್ಲ ಗೈಸ್, ಬಿರ್ಸಿದೆ. ನಾಟಿ ಕೋಳಿ ಅಲ್ಲ, ಇಟ್ ವಿಲ್ ಟೇಕ್ ಟೈಮ್.
ನಿದ್ದೆ ಬಂದ್ಬಿಡೈತಿ ಇವನಿಗೆ ಮಲ್ಕೊಂಬಿಟ್ನಾ ನಕ್ಷತ್ರ ಎಣಿಸ್ತಾನೆ. ಇಲ್ಲ ಇಲ್ಲ ನಿದ್ದೆ ಹಚ್ಕೊಂಡು ಬಂದ್ಬಿಡು. ಮರ್ಕೊಂಡು ಒಬ್ರದ್ದು ಕಂಡು ಬಿಡಿತ್ ಬಿಡಂಕಲ್ಲ ಮುಂಜಾನೆ ಉಂಡು ನಡೆ ಅಂದ್ಬಿಡತ್ತೆ. ಗೋವಿಂದ ಗೈಸ್ ಅವನು. ಏ ಶಿಶಾ ನಿನಗೊಂದು ಹೇಳ್ಕೊಡ್ತೀನಿ. ಚಾಯ್ಗಳು ಅಂದ್ರೆ ಏನಂತ ಗೊತ್ತೈತೆ ನನಗೆ. ಗೊತ್ತಿಲ್ಲ. 8ನೇ ಕ್ಲಾಸ್ ಅದಕ್ಕೆ ಬೆಳಕು ಸಾಗುವಾಗ ಅಪಾರದರ್ಶಕ ಅಡ್ಡ ಬಂದಾಗ ಮುಂದೆ ಛಾಯ ಉಂಟಾತವ. ಗುರುಗಳೇ ನಿನಗೆ ನಂತರ ಮಾತುಗಳು ಗುರುಗಳೇ. ಮಾಡೋದು ಬಿಡ್ಬಿಡು. ಗೈಸ್ ನೋಡಿದ್ರಲ್ಲ ಈ ಪುಡಾರಿಗಳದ್ದು ಏನೇನಿದೆ ನಡೀತಿದೆ, ಏನೇನು ಟಾಕ್ಸ್ ನಡೀತಿದೆ ಇಲ್ಲಿ. ಇವ್ರದ್ದೇ ಲೋಕದಲ್ಲಿ ಅವರ ಗೈಸ್. ಇವ್ರಿಗೆ ಹೊಟ್ಟೆ ಹಸು ತಾಳಕ್ಕಾಯ್ತಿಲ್ಲ ಆಯಿತಾ. ಫಸ್ಟ್ ಟೈಮ್ ಈ ಥರ ಆಚೆ ಬಂದಿರೋದು ಬೇರೆ ಕಾಡಲ್ಲಿ. ನಮ್ಮ ನಾಟಿ ಕೋಳಿ ಕುದಿಯೋಕ್ಕೆ ಟೈಮ್ ತಗೋತಾ ಇದೆ. ಕಣಪ್ಪ ಹೋಗ್ಲಿ, ಕ್ಯಾಂಪಿಂಗ್ ಬಗ್ಗೆ ಏನು ಅನಿಸ್ತಿದೆ? ನಾನು ಕ್ಯಾಂಪಿಂಗ್ ಬಗ್ಗೆ ಹ್ಞೂ ಫಸ್ಟ್ ಟೈಮ್ ಈ ಥರ ಹೊರ ಬಂದೀವಿ. ಹ್ಞೂ ಈ ಥರ ಇರೋದು ಫಸ್ಟ್ ಟೈಮ್. ಹ್ಞೂ ಇವತ್ತು ಹೆಂಗೆ ಕಳ್ತೀವಂತ ದೇವ್ರಿಗೆ ಗೊತ್ತು. ಹ್ಞೂ ಆದ್ರೆ ಚಿಕನ್ ರೆಡಿ ಹಾಕೊಂಡೈತಿ, ಹ್ಞೂ ಉಂಡು ಮಜ್ಜಾ ಮಾಡೋದು ಗೈಸ್. ಹ್ಞೂ ಅಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ, ಹ್ಞೂ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಣದ್ ಬರ್ಬೇಕು. ಹ್ಞೂ ಹಂಗೆ ಖುಷಿ ಮಾಡಿಕೊಂಡು ಹ್ಞೂ ಮನೆಗೆ ಹೋಗ್ಬಿಡೋದು ಮುಂಜಾನೆ ಹ್ಞೂ ಅಷ್ಟೇ ಗೈಸ್. ಈಗ ಚಳಿ ಆಗತ್ತಲ್ಲ, ಅವಾಗ ಏನು ಮಾಡ್ತೀಯ? ಇಲ್ಲಿ ಹ್ಞೂ ಸ್ವೆಟ್ರ್. ಹಾಂ ಮತ್ತು ನನಗೇನು ಹೇಳಲ್ವಾ ಈ ಥರ ಒಂದು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀನಲ್ಲ? ಹ್ಞೂ ಥ್ಯಾಂಕ್ ಯು ಅಂಕಲ್. ಹ್ಞೂ ಈ ಥರ ಕ್ಯಾಂಪಿಂಗ್ ಪ್ಲಾನ್ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಹ್ಞೂ ನಮ್ಗ ದಿವಸ ಸಾಲಿಗೆ ಹೋಗೋದು ಇದು ಬರೋದಾದ್ರ ಬೇಜಾರಾಗ್ಬಿಡ್ತ. ಹ್ಞೂ ಎಲ್ಲ ನಾವು ಒಂದ್ ದಿವ್ಸ ಹೆಂಗ ನಾವು ಹೋಗಿ ಬರೋದಕ್ಕ ಹ್ಞೂ ಖುಷಿ ಅನ್ಸುತ್ತ. ಹ್ಞೂ ಅವಾಗ ಸಾಲಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಬರ್ತದೆ. ಹ್ಞೂ ಥ್ಯಾಂಕ್ ಯು ಅಂಕಲ್. ಅದಕ್ಕೆ ಅಡ್ವೆಂಚರಸ್ ಮಾಡಬೇಕು, ಆಚೆ ಹೋಗ್ಬೇಕಂತ ಹೇಳ್ತಿದ್ಯಾ? ಇದು ರಿಸ್ಕ್ ಅಲ್ಲ ಈ ಥರ ಕತ್ಲಲ್ಲಿ ಬಂದು ಇಲ್ಲಿ ಇರೋದು? ರಿಸ್ಕ್ ಇದೆಲ್ಲ ಕಾಡು ಪ್ರಾಣಿಗಳ ಮನೆ ಇದು ಆಯಿತಾ. ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲೆಲ್ಲ ಹಾವು ಗೀವು ಏನಾದ್ರು ಬಂದರೆ ಹೆಂಗೆ, ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿನಗೆ? ಅದ್ರ ಬಗ್ಗೆ ಏನಲ್ಲ. ಹ್ಞೂ ಅವನ ನಾವು ತಂಟೆಕ್ ಹೋಗಲ್ಲ, ಹಾಂ ಅವು ಕೂಡ ನಮ್ಮ ತಂಟೆಕ್ ಬರಲ್ಲ. ಹಾಂ ಗೈಸ್ ಮನುಷ್ಯ ಹುಟ್ಟಿದ ಮೇಲೆ ಅಂದ್ರೆ ರಿಸ್ಕ್ ತಗೊಂಬೇಕು ಗೈಸ್. ರಿಸ್ಕ್ ತಗೊಳಕ್ ಅದು ಜೀವನನೇ ಅಲ್ಲ ಗೈಸ್. ಹೌದಾ ಗೈಸ್? ಅಪರೂಪಕ್ಕೊಂದು ಏನೋ ಒಳ್ಳೆ ಮಾತು ಹೇಳೋಣ, ಅಪರೂಪಕ್ಕೊಂದು ಏನೋ ಒಳ್ಳೆ ಮಾತು ಹೇಳೋಣ ಗೈಸ್ ಅವನು. ಹ್ಞೂ ಹೇಳಿ, ಇನ್ನೇನೇನು ಮಾತಾಡು. ಈಗ ನಮ್ಮ ಶಿಷ್ಯ ಮಾತಾಡ್ತಾನೆ. ಹ್ಞೂ ನಮ್ಮ ಅಂಕಲ್ ಈ ಕ್ಯಾಂಪಿಂಗ್ ಹಾಕಿದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು. ಓಕೆ, ಅವ್ನು ಮಾತಾಡಲಿ, ಸುಮ್ಮನಿರಲ್ಲ. ಹಾಂ ಮನೆಗ ಸುಮ್ನೆ ಮಕ್ಕಂದ್ರೆ ಅದ ಹಾಸಿಗೆ ಅದ ಪ್ಲೇಸ್ ಎಲ್ಲ ತುಂಬಾ ಬೇಸರ ಆಗತ್ತ. ಹಾಂ ಅದಕ್ಕೆ ಈ ತರ ಹೊರಗ್ ಬಂದ್ ಕಳ್ಸಿ ಎಲ್ಲ ಇಲ್ಲಿ ಕ್ಯಾಂಪಿಂಗ್ ಹಾಕಿ ಎಲ್ಲ ಈ ಹೊಸ ಪ್ಲೇಸ್ ನೋಡಿದ್ವಲ್ಲ ತುಂಬಾ ಸಂತೋಷ ಆಯ್ತು. ಹ್ಞೂ 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 ಧನ್ಯವಾದಗಳು. ನಿಂಗೇನು ಭಯಗೆ ಏನು ಆಗ್ತಿಲ್ವಾ? ನಮ್ಗೆ ಭಯ ಏನಿಲ್ಲ ಗೈಸ್, ನಮ್ ತಮ್ಮ ಇದ್ದಾನೆ ಬಾಗ್ಲು. ಈಗ ಅಲ್ಲಿ ಅಷ್ಟು ಹೋಗಕ್ಕೆ ರೈಟ್ ತಗೊಂಬರಕ್ ಹಂಚ್ಕೊಂಡ್ ಬರ್ತೀನಿ. ನಾನು ಹಂಚ್ಕೊಂಡ್ ಬರ್ತೀನಿ. ನಾನು ಫಸ್ಟ್ ಟೈಮ್ ಚಿಕನ್ ತಿಂತೀನಿ ಗೈಸ್, ಲೈಫಲ್ಲೇ ಫಸ್ಟ್ ಟೈಮ್. ನನಗೆ ಗೊತ್ತಿರೋ ಪ್ರಕಾರ ಸಣ್ಣನಿದ್ದಾಗ ತಿಂತಿದ್ನಿ ಅಂತ, ಆದ್ರೆ ನನಗೆ ಗೊತ್ತಿದ್ದಿಲ್ಲ. ಇವತ್ತು ತಿಂತಾ ಇದ್ದೀನಿ. ಅದ್ರದ್ದು ವಿಡಿಯೋಸ್ ಅಂತ ಇರುತ್ತೆ, ಅದನ್ನ ನಾನು ಯಾವಾಗಲಾದ್ರೂ ನೋಡಕ್ಕೂ ಇರುತ್ತೆ, ಅದಕ್ಕೆ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಅಲ್ಲ, ನಿನಗೆ ಹಾಂ ಫಸ್ಟ್ ಟೈಮು ಇಲ್ಲಿ ಹೊರಗಡೆ ಬಂದಾಗ ತಿನ್ಬೇಕು ಅನ್ಸಿರೋದು ಏನಕ್ಕೆ? ಇಷ್ಟು ದಿನ ತಿಂತಾ ಇರಲಿಲ್ಲ, ಮನೇಲಿ ಫೋರ್ಸ್ ಮಾಡಿದ್ರು ತಿಂತಾ ಇರಲಿಲ್ಲ. ಹಾಂ ಅಕ್ಕ, ಇವತ್ತೇ ಏನಕ್ಕೆ ಇಂಟ್ರೆಸ್ಟ್ ಬರ್ತಿದೆ ನಿನಗೆ? ಇವತ್ತು ತಿಂದರೆ ಇದು ಮೆಮೊರೇಬಲ್ ಆಗಿರುತ್ತೆ ಅಂತಂದು ಹೇಳ್ಕೊಳ್ಳೋಕೆ ವಿಡಿಯೋಸ್ ಅಂತ ಇರುತ್ತೆ ಸಾಕ್ಷಿ, ಓ ಅದಕ್ಕೆ. ಸೊ ನೀನು ಮೆಮೊರೇಬಲ್ ಆಗಿರುತ್ತೆ, ಇವತ್ತೊಂದು ಸ್ಪೆಷಲ್ ಡೇ ಅಂತ ತಿಂತಾ ಇರೋದು. ಅದಕ್ಕಲ್ಲ ಗೈಸ್, ಇವರು ಮನೆಗೆ ಹೋಗಿ ಬಂದ್ಕೊಂಡು ಎರಡೇ ತಿಂದಿದ್ರ ಗೈಸ್, ಅದಕ್ಕೆ ಸಾಲಲ್ಲ, ಅದಕ್ಕೆ ಚಿಕನ್ ಉಣ್ತಾನಂತ ಹೇಳ್ತಾನೆ ಗೈಸ್. ನೀವು ಹೇಳೋದು ಸ್ವಲ್ಪ ಅರ್ಥ ಆಗ್ತಿಲ್ಲ ಗೈಸ್ ನನಗೆ. ನೀವು ಹೇಳೋದು ನಿಮಗೆ ಅರ್ಥ ಆಗಬೇಕು ಗೈಸ್, ಕ್ಲಿಯರಾಗಿ ಬಿಡಿಸಿ ಹೇಳಿ ಗೈಸ್. ಅವನೇನು ಹೇಳ್ತಾನೆ ಅಂದರೆ ಗೈಸ್, ಆ್ಯಕ್ಚುಲಿ ನಾವು ಅವನಿಗೆ ಜಾಸ್ತಿ ಮೊಟ್ಟೆ ತಂದಿಲ್ಲ, ಅವ್ನಿಗೆ ಒಂದು ಸಾಲಲ್ಲ, ಎರಡು ಮೊಟ್ಟೆ ತಂದಿದ್ವಿ. ಅದನ್ನ ಇವಾಗ ಆಮ್ಲೆಟ್ ಮಾಡಿಕೊಂಡು ಆಲ್ರೆಡಿ ಎಲ್ಲರೂ ತಿಂದಾಯಿತು.
ಸೊ ಅವನಿಗೆ ಬೇರೆ ತಿನ್ನೋಕೆ ಏನೂ ಇಲ್ಲ, ಹಂಗಾಗಿ ವಿಧಿ ಇಲ್ಲದೆ ಚಿಕನ್ ತಿಂತವನೆ ಅಂತ ಹೇಳ್ತಿರೋದು ಗೈಸ್ ಅವನು. ಎಸ್ ಗೈಸ್, ಇದೇನಾ ನಾನು ಹೇಳಿದ್ದು? ರೈಟ್ ಆನ್ಸರ್. ಹಾಂ ಹಾಂ ಹಾಂ